ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ದ್ವೇಷವನ್ನು ಕೊಲ್ಲಲು ಸಾಮರಸ್ಯದ ಸ್ವಭಾವವನ್ನು ಬೆಳೆಸಿಕೊಳ್ಳಿ. ಇದು ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೆಟ್ಟದ್ದು ಒಳ್ಳೆಯದಕ್ಕಿಂತ ಬೇಗ ಜಯಿಸುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ಸಣ್ಣ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಅನುಭವಿ ವ್ಯಕ್ತಿಯ ಸಲಹೆ ಇಲ್ಲದೆ ಇಂದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುವ ರೀತಿಯಲ್ಲಿ ಯಾವುದೇ ಹೆಜ್ಜೆ ಇಡಬೇಡಿ. ಹೂಡಿಕೆ ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳ ಮೊದಲು ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಜಾಗ್ರತೆ ನಿಮ್ಮ ಹಣವನ್ನು ರಕ್ಷಿಸುತ್ತದೆ. ಮಕ್ಕಳು ಮನೆಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಅವರ ಸಹಕಾರವನ್ನು ಮೆಚ್ಚಿ ಅವರಿಗೆ ಸಣ್ಣ ಹೊಣೆಗಾರಿಕೆಗಳನ್ನು ನೀಡಿ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ನಿಮ್ಮ ಮನೋಭಾವಕ್ಕೆ ಶಕ್ತಿ ನೀಡುತ್ತದೆ. ದೀರ್ಘಕಾಲದಿಂದ ನಿಮ್ಮನ್ನು ಆವರಿಸಿರುವ ಒಂಟಿತನದ ಹಂತ ಕೊನೆಗೊಳ್ಳುತ್ತಿದೆ. ನೀವು ನಿಮ್ಮ ಆತ್ಮಸಂಗಾತಿಯನ್ನು ಕಂಡುಕೊಳ್ಳುತ್ತಿರುವಂತೆ ತೋರುತ್ತದೆ. ಆದರೆ ನೀವದನ್ನು ಗೌರವಿಸುವುದರ ಬಗ್ಗೆ ನಿಶ್ಚಿತವಾದಿಲ್ಲವಿದ್ದರೆ ಯಾವುದೇ ಬದ್ಧತೆಯನ್ನು ಮಾಡಬೇಡಿ. ಸ್ಪಷ್ಟತೆ ಮತ್ತು ಸಮಯವೇ ಉತ್ತಮ ಮಾರ್ಗ. ನಿಮ್ಮ ಹಾಸ್ಯ ಪ್ರವೃತ್ತಿ ನಿಮ್ಮ ದೊಡ್ಡ ಆಸ್ತಿಯಾಗಿರುತ್ತದೆ. ಹಾಸ್ಯದಿಂದ ನೀವು ಜನರನ್ನು ಆಕರ್ಷಿಸುತ್ತೀರಿ ಮತ್ತು ಒತ್ತಡ ಕಡಿಮೆ ಮಾಡುತ್ತೀರಿ. ನಿಮ್ಮ ಸಂಗಾತಿ ಉದ್ದೇಶಪೂರ್ವಕವಾಗಿ ಅದ್ಭುತವಾದದ್ದನ್ನು ಮಾಡಬಹುದು. ಆ ಕ್ಷಣವನ್ನು ಮನಸ್ಸಿನಲ್ಲಿ ಉಳಿಸಿ. ಪರಿಹಾರ: ಆರೋಗ್ಯಕರ ವ್ಯವಹಾರ ಮತ್ತು ವೃತ್ತಿಪರ ಜೀವನಕ್ಕೆ ಉಚಿತ ನೀರಿನ ಕಿಯೋಸ್ಕ್ಗಳಿಗೆ ವ್ಯವಸ್ಥೆ ಮಾಡಿ. ಇದು ಸಮುದಾಯದ ಕಲ್ಯಾಣಕ್ಕೆ ಸಹಾಯಕವಾಗುತ್ತದೆ ಮತ್ತು ನಿಮ್ಮ ವೃತ್ತಿ ಚಟುವಟಿಕೆಗಳಿಗೆ ಪಾಸಿಟಿವ್ ಪರಿಣಾಮ ಬೀರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದಿನ ದಿನ ನಿಮ್ಮ ಹಾಸ್ಯ, ಸ್ಪಷ್ಟತೆ ಮತ್ತು ಹೊಸ ಸಂಬಂಧಗಳ ಸಂತೋಷದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮನ್ನು ಆವರಿಸಿರುವ ಭಾವನಾತ್ಮಕ ಮನಸ್ಥಿತಿಯಿಂದ ಹೊರಬರುವ ಸಮಯ ಬಂದಿದೆ. ಹಿಂದಿನದನ್ನು ಬಿಡುವ ಮೂಲಕ ನೀವು ಹೊಸ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ಪಡೆಯುತ್ತೀರಿ. ಸಣ್ಣ ಧ್ಯಾನ ಅಥವಾ ಉಸಿರಾಟ ಅಭ್ಯಾಸಗಳು ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತವೆ. ಇಂದು ನಿಮ್ಮ ಹಣವನ್ನು ಅನೇಕ ವಿಷಯಗಳಿಗೆ ಖರ್ಚು ಮಾಡಬೇಕಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸವಾಲುಗಳು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಭಾಯಿಸಲು ಪ್ರವೀಣ ಬಜೆಟ್ ಅನ್ನು ಯೋಜಿಸಿ. ತುರಿತ ಖರ್ಚುಗಳನ್ನು ತಡೆಯಿರಿ ಮತ್ತು ಅಗತ್ಯವಿದ್ದರೆ ಖರ್ಚುಗಳನ್ನು ಪ್ರಾಥಮಿಕತೆ ಆಧಾರವಾಗಿ ವಿಂಗಡಿಸಿ. ಇತರರನ್ನು ಅಪರಾಧ ಮಾಡದಿರಲು ಪ್ರಯತ್ನಿಸಿ ಮತ್ತು ನಿಮ್ಮ ಕುಟುಂಬದ ಅಗತ್ಯಗಳಿಗೆ ಹೊಂದಿಕೊಳ್ಳಿ. ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವು ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ನಡುವೆ ಘರ್ಷಣೆಯನ್ನು ಉಂಟುಮಾಡಬಹುದು. ಈ ಸಂದರ್ಭದಲ್ಲಿ ಶಾಂತ ಸಂವಾದ ಮತ್ತು ಸ್ಪಷ್ಟ ಗಡಿಬಿಡಿ ನಿರ್ವಹಣೆ ಮುಖ್ಯ. ನೀವು ನಿರಾಸೆಯನ್ನು ಅನುಭವಿಸಬಹುದು, ಏಕೆಂದರೆ ನಿರೀಕ್ಷಿಸಿದ್ದ ಮನ್ನಣೆ ಮತ್ತು ಪ್ರತಿಫಲಗಳು ಮುಂದೂಡಲ್ಪಡುತ್ತವೆ. ಆದರೆ ಇದು ತಾತ್ಕಾಲಿಕ. ಧೈರ್ಯದಿಂದ ನಿರಂತರ ಪ್ರಯತ್ನ ಮಾಡಿ ಮತ್ತು ಸಣ್ಣ ಸಾಧನೆಗಳನ್ನು ಆಚರಿಸಿ. ಅವು ನಿಮ್ಮ ಮನೋಭಾವವನ್ನು ಪುನರುಜ್ಜೀವನಗೊಳಿಸುತ್ತವೆ. ನಿಮ್ಮ ಕುಟುಂಬವು ಇಂದು ಅನೇಕ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತದೆ, ಆದರೆ ನೀವು ನಿಮ್ಮ ಸ್ವಂತ ಜಗತ್ತಿನಲ್ಲಿ ಕಾರ್ಯನಿರತರಾಗಿದ್ದೀರಿ. ಬಿಡುವಿನ ವೇಳೆಯಲ್ಲಿ ನೀವು ಇಷ್ಟಪಡುವುದನ್ನು ಮಾಡುವ ಮೂಲಕ ಮನಸ್ಸಿಗೆ ತಾಜಾನತೆ ನೀಡಿಕೊಳ್ಳಿ. ನೀವು ಯಾವುದೇ ಮನಸ್ಥಿತಿಯಲ್ಲಿಲ್ಲದಾಗ ಹೊರಗೆ ಹೋಗಲು ನಿಮ್ಮ ಸಂಗಾತಿ ಒತ್ತಾಯಿಸಬಹುದು. ಪ್ರತಿಯಾಗಿ ಅದು ನಿಮ್ಮನ್ನು ಕಿರಿಕಿರಿಗೊಳಿಸಬಹುದು. ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಮತ್ತು ಪರಸ್ಪರ ಸಮಯಕ್ಕೆ ಗೌರವ ನೀಡಿ. ಪರಿಹಾರ: ಅದೃಷ್ಟ ಮತ್ತು ಸಮಾರೋಪ. ಪರಿಹಾರ: ಆರೋಗ್ಯ ಪ್ರಯೋಜನಗಳನ್ನು ಹೆಚ್ಚಿಸಲು ನಿಮ್ಮ ಆಹಾರದಲ್ಲಿ ಹೆಚ್ಚು ಹಸಿರು ಕಾಳುಗಳನ್ನು ಸೇರಿಸಿ. ಇದು ಶಕ್ತಿ ಮತ್ತು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಸಮತೋಲನ, ಆತ್ಮಶಕ್ತಿ ಮತ್ತು ಕುಟುಂಬದ ಸಹಕಾರದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮಗೆ ತುಂಬಾ ಉತ್ಸಾಹಭರಿತ ದಿನವಲ್ಲ. ಸಣ್ಣ ವಿಷಯಗಳಿಗೂ ನೀವು ಕಿರಿಕಿರಿಗೊಳ್ಳುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ಉಸಿರಿಡಿದರೆ ಮತ್ತು ಗಮನವನ್ನು ಶಾಂತಗೊಳಿಸಿದರೆ ಉತ್ತಮ. ಸಣ್ಣ ವಿರಾಮಗಳು ನಿಮ್ಮ ಮನಸ್ಸನ್ನು ಸಮತೋಲನಕ್ಕೆ ತರುತ್ತವೆ. ಊಹಾಪೋಹಗಳು ಈ ದಿನ ಲಾಭವನ್ನು ತರುತ್ತವೆ.
ನಿಮ್ಮ ಇಂಟ್ಯೂಷನ್ ಅನ್ನು ನಂಬಿ, ಆದರೆ ತ್ವರಿತ ನಿರ್ಧಾರಗಳನ್ನೇ ಕೈಗೊಳ್ಳಬೇಡಿ. ಸಣ್ಣ ಪ್ರಯೋಗಗಳು ಅಥವಾ ಹೊಸ ಐಡಿಯಾಗಳನ್ನು ಪರೀಕ್ಷಿಸಲು ಇದು ಸೂಕ್ತ ಸಮಯ, ಆದರೆ ಫಲಿತಾಂಶಗಳನ್ನು ಗಮನದಿಂದ ಅಳೆಯಿರಿ. ಕುಟುಂಬ ಸದಸ್ಯರೊಂದಿಗೆ ಶಾಂತಿಯುತ ಮತ್ತು ಸಮಾಧಾನಕರ ದಿನವನ್ನು ಆನಂದಿಸಿ. ಯಾರಾದರೂ ಸಮಸ್ಯೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸಿದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ಅದು ನಿಮ್ಮ ಮನಸ್ಸನ್ನು ತೊಂದರೆಗೊಳಿಸಲು ಬಿಡಬೇಡಿ. ಸೌಮ್ಯತೆ ಮತ್ತು ಸಹಾನುಭೂತಿ ನಿಮ್ಮನ್ನು ಶಕ್ತಿ ನೀಡುತ್ತದೆ. ನೀವು ಇಂದು ಜನಪ್ರಿಯರಾಗಿದ್ದೀರಿ ಮತ್ತು ವಿರುದ್ಧ ಲಿಂಗದ ಸದಸ್ಯರನ್ನು ಸುಲಭವಾಗಿ ಆಕರ್ಷಿಸುತ್ತೀರಿ. ಈ ಆಕರ್ಷಣೆಯನ್ನು ಸೌಮ್ಯವಾಗಿ ಸ್ವೀಕರಿಸಿ ಮತ್ತು ಹೊಸ ಸಂಪರ್ಕಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ. ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಸಂವಹನ ಕೌಶಲ್ಯಗಳು ನಿಮ್ಮ ದೊಡ್ಡ ಆಸ್ತಿ. ಇಂದು ಉತ್ತಮ ಕಾರ್ಯಪ್ರದರ್ಶನ ಮತ್ತು ಪ್ರೊಫೈಲ್ ಎತ್ತರದ ದಿನ. ನಿಮ್ಮ ಕಾರ್ಯಪ್ರದರ್ಶನ ಗಮನ ಸೆಳೆಯುತ್ತದೆ. ಮುಖ್ಯ ಕಾರ್ಯಗಳನ್ನು ಪ್ರಾಮುಖ್ಯತೆಯ ಆಧಾರದಲ್ಲಿ ಪೂರ್ಣಗೊಳಿಸಿ ಮತ್ತು ತಂಡದೊಂದಿಗೆ ಸ್ಪಷ್ಟ ಸಂವಹನ ಕಾಯ್ದುಕೊಳ್ಳಿ. ನೀವು ಅಸಾವಧಾನವಾಗಿ ಹೇಳಿದ ಮಾತುಗಳು ಕುಟುಂಬ ಸದಸ್ಯರ ಭಾವನೆಗಳನ್ನು ನೋಯಿಸಬಹುದು, ಇದರಿಂದ ವಿಷಾದವಾಗಬಹುದು ಮತ್ತು ನೀವು ಇದನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಕಳೆಯಬಹುದು. ತಕ್ಷಣದ ಕ್ಷಮೆ ಮತ್ತು ಸ್ಪಷ್ಟ ಸಂವಾದ ಸಂಬಂಧವನ್ನು ಮರುಸ್ಥಾಪಿಸಲು ಸಹಾಯಕ. ಕಠಿಣ ಸಮಯದಲ್ಲಿ ಸಂಗಾತಿಯಿಂದ ಬೆಂಬಲದ ಕೊರತೆ ನಿಮ್ಮನ್ನು ನಿರಾಶೆಗೆ ತಳ್ಳಬಹುದು, ಆದರೆ ನಿಮ್ಮ ಭಾವನೆಗಳನ್ನು ಶಾಂತವಾಗಿ ವ್ಯಕ್ತಪಡಿಸಿದರೆ ಸಂಬಂಧದಲ್ಲಿ ಸ್ಪಷ್ಟತೆ ಬರುತ್ತದೆ. ಸಣ್ಣ ಕಾಳಜಿ ಮತ್ತು ಸಮಯದ ವಿನಿಮಯ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ. ಪರಿಹಾರ: ಅದ್ಭುತ ಆರೋಗ್ಯ ಪ್ರಯೋಜನಗಳಿಗಾಗಿ ಅಗತ್ಯವಿರುವ ಜನರಿಗೆ ನೆಲದ ಹಳದಿ ಕಡಲೆಬೇಳೆಯಿಂದ ಮಾಡಿದ ಸಿಹಿ ತಿಂಡಿಗಳು ಮತ್ತು ಖಾರಗಳನ್ನು ವಿತರಿಸಿ. ಇದು ನಿಮ್ಮ ಮನೋಭಾವವನ್ನು ಶುದ್ಧಿಗೊಳಿಸುತ್ತದೆ ಮತ್ತು ದಯೆಯ ಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನ ಶಾಂತಿ, ಸೃಜನಶೀಲತೆ ಮತ್ತು ಸಂಬಂಧಗಳ ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ವಿರಾಮದ ಆನಂದವನ್ನು ಅನುಭವಿಸುತ್ತೀರಿ. ಸಣ್ಣ ವಿರಾಮಗಳು ಮತ್ತು ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಬೆಳಗಿನ ಸಣ್ಣ ಧ್ಯಾನ ಅಥವಾ ತಾಜಾ ವಾತಾವರಣದಲ್ಲಿ ನಡೆದಾಡುವುದು ನಿಮ್ಮ ಮನೋಭಾವವನ್ನು ಉತ್ತಮಗೊಳಿಸುತ್ತದೆ. ನಿಮಗಾಗಿ ಹಣವನ್ನು ಉಳಿತಾಯ ಮಾಡುವ ನಿಮ್ಮ ಕಲ್ಪನೆ ಇಂದು ಸಾಧನೀಯವಾಗುತ್ತದೆ. ನೀವು ಸೂಕ್ತವಾಗಿ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಸಣ್ಣ ಸಣ್ಣ ಬಜೆಟ್ ಯೋಜನೆಗಳನ್ನು ರೂಪಿಸಿ ಮತ್ತು ತುರಿತ ಖರ್ಚುಗಳನ್ನು ತಡೆಯಿರಿ. ಇದು ಮುಂದಿನ ದಿನಗಳಲ್ಲಿನ ಭದ್ರತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಹೆತ್ತರಿಗೆ ಮೆಚ್ಚಿಸಲು ನಿಮಗೆ ಕಷ್ಟವಾಗಬಹುದು. ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ವಿಷಯಗಳನ್ನು ಅವರ ದೃಷ್ಟಿಯಿಂದ ನೋಡಲು ಮನಸ್ಸು ತೆರೆಯಿರಿ. ಅವರು ಪ್ರೀತಿ ಮತ್ತು ಸಮಯಕ್ಕೆ ಅರ್ಹರು. ಸೌಮ್ಯತೆ ಮತ್ತು ಗಮನದಿಂದ ಅವರೊಂದಿಗೆ ಸಂವಹನಿಸಿ. ಪ್ರೇಮಿಗಳ ಸಂಬಂಧದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆಯಿದೆ. ಸ್ಪಷ್ಟ ಸಂವಾದ ಮತ್ತು ಸೌಮ್ಯತೆ ಮೂಲಕ ಗೊಂದಲಗಳನ್ನು ನಿವಾರಣೆ ಮಾಡಿ. ತಕ್ಷಣದ ಪ್ರತಿಕ್ರಿಯೆ ಬದಲು ನಿಮ್ಮ ಭಾವನೆಗಳನ್ನು ಶಾಂತವಾಗಿ ವಿವರಿಸಿ. ಕೆಲಸದ ಕ್ಷೇತ್ರದಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ಅನುಭವಿಸಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆಯಿದೆ. ಇಂದು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಪ್ರಾಥಮಿಕತೆಗಳನ್ನು ನಿರ್ಧರಿಸಿ ಮತ್ತು ತಂಡದೊಂದಿಗೆ ಸ್ಪಷ್ಟ ಸಂವಹನವನ್ನು ಕಾಪಾಡಿ. ಮನೆಯ ಅಗತ್ಯಗಳು ಮತ್ತು ಸಂಗಾತಿಯ ಬೇಡಿಕೆಗಳನ್ನು ಗಮನಿಸಿ. ಮನೆಯಲ್ಲಿ ಯಾರೋ ನಿಮಗಾಗಿ ಕಾಯುತ್ತಿದ್ದಾರೆ. ಅವರಿಗೆ ನೀವು ಅಗತ್ಯವಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಜೀವನ ಸಂಗಾತಿಯ ಸಣ್ಣ ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಅವರು ನೋಯಬಹುದು. ಸಣ್ಣ ಕಾಳಜಿ ಮತ್ತು ಗಮನವು ದೊಡ್ಡ ಭಾವನಾತ್ಮಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಒಟ್ಟಾರೆ ಇಂದು ವಿರಾಮ, ಉಳಿತಾಯ ಮತ್ತು ಕುಟುಂಬದ ಗಮನವೇ ಪ್ರಮುಖ. ಪರಿಹಾರ: ಕುಟುಂಬ ಸದಸ್ಯರ ಸಂತೋಷವನ್ನು ಹೆಚ್ಚಿಸಲು ರಂಧ್ರವಿರುವ ಕಂಚಿನ ನಾಣ್ಯವನ್ನು ನೀರಿನಲ್ಲಿ ಎಸೆದು ಶುಭಕಾಮನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ನೀಲಿ. ಇಂದಿನ ನಿಮ್ಮ ದಿನವು ಸಮತೋಲನ, ಪ್ರೀತಿ ಮತ್ತು ಶಾಂತಿಯೊಂದಿಗೆ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಸ್ನೇಹಿತರ ಜ್ಯೋತಿಷ್ಯ ಮಾರ್ಗದರ್ಶನವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರೋತ್ಸಾಹಿಸುತ್ತದೆ. ಅವರ ಸಲಹೆಗಳನ್ನು ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ದಿನದ ಆರಂಭದಲ್ಲಿ ಸಣ್ಣ ಧ್ಯಾನ ಅಥವಾ ಉಸಿರಾಟ ಅಭ್ಯಾಸವನ್ನು ಸೇರಿಸಿ. ಈ ಕ್ರಮಗಳು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಿಮಗೆ ತಿಳಿದಿರುವ ಜನರ ಮೂಲಕ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ
ಸಂಪರ್ಕಗಳನ್ನು ಜಾಗರೂಕತೆಯಿಂದ ವಿಸ್ತರಿಸಿ ಮತ್ತು ಅವಕಾಶಗಳನ್ನು ಪರಿಶೀಲಿಸಿ. ಸಣ್ಣ ಸಹಯೋಗಗಳು ಮತ್ತು ಜಾಲತಾಣದ ಸಂಪರ್ಕಗಳು ಆರ್ಥಿಕವಾಗಿ ಫಲಪ್ರದವಾಗಬಹುದು. ನಿಮ್ಮ ವಿಧಾನದಲ್ಲಿ ಉದಾರರಾಗಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಪ್ರೀತಿಯ ಕ್ಷಣಗಳನ್ನು ಕಳೆಯಿರಿ. ಸಣ್ಣ ಕಾಳಜಿ ಮತ್ತು ಗಮನವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಮೀಸಲಿಡಿ. ನಿಮ್ಮ ಪ್ರೀತಿಯ ಸಂಗಾತಿ ಇಂದು ನಿಜವಾಗಲೂ ಸುಂದರವಾದ ಸಂಗತಿಯೊಂದಿಗೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತಾರೆ. ಈ ಕ್ಷಣವನ್ನು ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಅವರ ಪ್ರಯತ್ನಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿ. ಸಣ್ಣ ಸಂವಾದಗಳು ಸಂಬಂಧವನ್ನು ಮತ್ತಷ್ಟು ಸಮೃದ್ಧಗೊಳಿಸುತ್ತವೆ. ಭವಿಷ್ಯದ ಪ್ರವೃತ್ತಿಗಳ ಬಗ್ಗೆ ಒಳನೋಟ ನೀಡುವ ಸ್ಥಾಪಿತ ಜನರೊಂದಿಗೆ ಸಹವಾಸ ಮಾಡಿ. ಅವರ ಅನುಭವದಿಂದ ನೀವು ಹೊಸ ದೃಷ್ಟಿಕೋನಗಳನ್ನು ಪಡೆಯಬಹುದು. ಈ ಸಂಪರ್ಕಗಳು ವೃತ್ತಿಜೀವನದ ದಿಕ್ಕನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತವೆ. ನೀವು ಸಂಬಂಧಗಳಿಗೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಗೌರವಿಸುವ ಜನರಿಗೆ ಸಮಯವನ್ನು ನೀಡಲು ಕಲಿಯಬೇಕು. ಸಣ್ಣ ಸಮಯದ ವಿನಿಮಯ ಮತ್ತು ಗಮನವು ದೀರ್ಘಕಾಲಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಇಂದು ಸಂಗಾತಿಯ ಮನೋಭಾವ ಉತ್ತಮವಿದೆ. ಅವರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ವೈವಾಹಿಕ ದಿನವನ್ನು ಉತ್ತಮವಾಗಿಸಿಕೊಳ್ಳಿ. ಪರಿಹಾರ: ಉತ್ತಮ ಆರೋಗ್ಯ ಮತ್ತು ಕುಟುಂಬ ಜೀವನಕ್ಕೆ ನಿಮ್ಮ ಹೊಟ್ಟೆಯನ್ನು ತಾಗುವ ಚಿನ್ನದ ಸರವನ್ನು ಧರಿಸಿ. ಇದು ಮನೋಭಾವಕ್ಕೆ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದಿನ ದಿನ ನಿಮಗೆ ಆರೋಗ್ಯ, ಪ್ರೀತಿ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ. ಕನ್ಯಾ ರಾಶಿಯವರೇ, ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಕುಟುಂಬವು ನಿಮ್ಮಿಂದ ಬಹಳಷ್ಟು ನಿರೀಕ್ಷಿಸುತ್ತದೆ. ಈ ಭಾರವು ನಿಮಗೆ ಒತ್ತಡ ಉಂಟು ಮಾಡಬಹುದು. ಅವರ ನಿರೀಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ಪಷ್ಟವಾಗಿ ಸಂವಹನ ಮಾಡಿ. ಬ್ಯಾಂಕ್ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ ಮತ್ತು ತುರಿತ ನಿರ್ಧಾರಗಳನ್ನು ತಪ್ಪಿಸಿ. ಹಣಕಾಸು ದಾಖಲೆಗಳನ್ನು ಸರಿಯಾಗಿ ಸಂರಕ್ಷಿಸುವುದು ಇಂದು ಮುಖ್ಯ. ಗುಂಪಿನಲ್ಲಿರುವಾಗ ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಗಮನವಿರಲಿ. ಹಠಾತ್ ಹೇಳಿಕೆಗಳು ತೀವ್ರ ಟೀಕೆಗಳಿಗೆ ಕಾರಣವಾಗಬಹುದು. ಸೌಮ್ಯತೆ ಮತ್ತು ವಿವೇಕದಿಂದ ಮಾತನಾಡಿ. ಅದು ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಲೈಂಗಿಕ ಆಕರ್ಷಣೆ ಇಂದು ಅಪೇಕ್ಷಿತ ಫಲಿತಾಂಶವನ್ನು ನೀಡಬಹುದು. ನಿಮ್ಮ ಸ್ಥಿರ ಕಠಿಣ ಪರಿಶ್ರಮ ಉತ್ತಮ ಪ್ರತಿಫಲ ತರುತ್ತದೆ. ನಿಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸಿ. ಪ್ರಮುಖ ಕೆಲಸಗಳಿಗೆ ಸಮಯ ನೀಡದಿರುವುದು ಮತ್ತು ಸಮಯವನ್ನು ನಿಷ್ಪ್ರಯೋಜನ ವಿಷಯಗಳ ಮೇಲೆ ಕಳೆಯುವುದು ಇಂದು ನಿಮಗೆ ಹಾನಿಕರವಾಗಬಹುದು. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಸಮಯವನ್ನು ಕಠಿಣವಾಗಿ ನಿರ್ವಹಿಸಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಇಂದು ಹಳೆಯ ಸುಂದರ ಪ್ರಣಯ ದಿನಗಳನ್ನು ಮತ್ತೆ ಆನಂದಿಸುವಿರಿ. ಸಣ್ಣ ಕಾಳಜಿ ಮತ್ತು ಸ್ಮಿತಗಳು ಸಂಬಂಧವನ್ನು ಪುನರುಜ್ಜೀವನಗೊಳಿಸುತ್ತವೆ. ಈ ಕ್ಷಣಗಳನ್ನು ಮನಸ್ಸಿನಿಂದ ಸ್ವೀಕರಿಸಿ. ಪರಿಹಾರ: ರಾತ್ರಿ ಹಾಸಿಗೆ ಪಕ್ಕದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನಿಟ್ಟುಕೊಳ್ಳಿ ಮತ್ತು ಮರುದಿನ ಬೆಳಿಗ್ಗೆ ಆ ನೀರನ್ನು ಹತ್ತಿರದ ಮರದ ಬುಡಕ್ಕೆ ಸುರಿವಿರಿ. ಇದರಿಂದ ಉತ್ತಮ ಆರೋಗ್ಯ ಪ್ರಯೋಜನಗಳು ದೊರೆಯಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನವು ಸಮತೋಲನ, ಪ್ರೀತಿ ಮತ್ತು ಕಾರ್ಯದಕ್ಷತೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರಿ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪೂರ್ವಾಪೇಕ್ಷಿತವಾಗಿದೆ. ಮನಸ್ಸು ಜೀವನದ ದ್ವಾರವಾಗಿದೆ. ಒಳ್ಳೆಯದು ಅಥವಾ ಕೆಟ್ಟದು ಎಲ್ಲವೂ ಮನಸ್ಸಿನ ಮೂಲಕ ಬರುತ್ತದೆ. ಬೆಳಗಿನ ಸಣ್ಣ ಧ್ಯಾನ ಅಥವಾ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ಅಗತ್ಯವಾದ ಬೆಳಕನ್ನು ನೀಡುತ್ತವೆ. ಇಂದು ನೀವು ಗಣನೀಯ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ಅದರೊಂದಿಗೆ ಮನಸ್ಸಿನ ಶಾಂತಿ ಕೂಡ ಇರುತ್ತದೆ. ಹಣದ ನಿರ್ವಹಣೆಯಲ್ಲಿ ಜಾಗರೂಕತೆ ತೋರಿಸಿ. ತ್ವರಿತ ಖರ್ಚುಗಳ ಬದಲು ದೀರ್ಘಕಾಲದ ಯೋಜನೆಗಳನ್ನು ಗಮನಿಸಿ. ಮನಸ್ಸಿನ ಶಾಂತಿಯನ್ನು ಕಾಪಾಡುವುದು ಆರ್ಥಿಕ ನಿರ್ಧಾರಗಳಲ್ಲಿಯೂ ಮುಖ್ಯ. ಆಪ್ತ ಸ್ನೇಹಿತರು ಮತ್ತು ಪಾಲುದಾರರು ಕೆಲವೊಮ್ಮೆ ಆಕ್ರಮಣಾತ್ಮಕವಾಗಿ ವರ್ತಿಸಬಹುದು ಮತ್ತು ನಿಮ್ಮ ಜೀವನವನ್ನು ಕಠಿಣಗೊಳಿಸಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಹೊಸ ಪ್ರೇಮ ಸಂಬಂಧದ ಸಾಧ್ಯತೆ ಬಲವಾಗಿದ್ದು, ವೈಯಕ್ತಿಕ ಮತ್ತು ಗೌಪ್ಯ ಮಾಹಿತಿಯನ್ನು ಬಹಿರಂಗಪಡಿಸಬೇಡಿ. ನೀವು ಸಮಯದ ಮೌಲ್ಯವನ್ನು ನಂಬುತ್ತಿದ್ದರೆ ನಿಮ್ಮ ಉತ್ತಮ ಸಾಮರ್ಥ್ಯವನ್ನು ತಲುಪಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ. ವ್ಯಾಪಾರ ಉದ್ದೇಶಕ್ಕಾಗಿ ಕೈಗೊಳ್ಳುವ ಪ್ರಯಾಣವು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತವಾಗುತ್ತದೆ. ಯೋಜನೆಗಳನ್ನು ಸ್ಪಷ್ಟವಾಗಿ ರೂಪಿಸಿ ಮತ್ತು ಪ್ರಯಾಣದ ಪ್ರಯೋಜನಗಳನ್ನು ಗಮನಿಸಿ. ನಿಮ್ಮ ಸಂಗಾತಿಯು ನಿಮ್ಮ ಹೃದಯವನ್ನು ಕೇಳಲು ನಿಮಗೆ ಸಾಕಷ್ಟು ಸಮಯವನ್ನು ನೀಡುತ್ತಾರೆ.
ಅವರೊಂದಿಗೆ ಸೌಮ್ಯ ಸಂವಾದ ಮತ್ತು ಗಮನ ಹಂಚಿಕೊಳ್ಳಿ. ಇಂದು ನಿಮ್ಮ ಮನಸ್ಸು ಶಾಂತವಾಗಿರಲಿ, ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ಮತ್ತು ವೈಯಕ್ತಿಕ ಗಡಿಗಳನ್ನು ಗೌರವಿಸಿ. ಪರಿಹಾರ: ಪಾರ್ವತಿ ಮಂಗಲ ಸ್ತೋತ್ರವನ್ನು ಓದುವುದರಿಂದ ಆನಂದದಾಯಕ ಕುಟುಂಬ ಜೀವನಕ್ಕೆ ಸಹಾಯವಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನವು ಮನೋಶಾಂತಿ, ಆರ್ಥಿಕ ಸಮತೋಲನ ಮತ್ತು ಸಂಬಂಧಗಳ ಸಂತೋಷದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ, ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ರೋಮಾಂಚಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮನ್ನು ನಿರಾಳವಾಗಿಡಿ. ದಿನಕ್ಕಾಗಿ ಬದುಕುವ ಪ್ರವೃತ್ತಿ ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ, ಆದರೆ ವೆಚ್ಚಗಳನ್ನು ನಿಯಂತ್ರಿಸುವುದನ್ನು ಮರೆಯಬೇಡಿ. ನಿಮ್ಮ ಸುತ್ತಲಿನ ಯಾರೋ ನಿಮ್ಮನ್ನು ಹತ್ತಿರದಿಂದ ಗಮನಿಸುತ್ತಿದ್ದಾರೆ, ಆದ್ದರಿಂದ ಪ್ರಶಂಸಾರ್ಹ ಕೆಲಸಗಳನ್ನು ಮಾತ್ರ ಮಾಡಿ. ನಿಮ್ಮ ನಡವಳಿಕೆ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಸೌಮ್ಯತೆ ಮತ್ತು ನೈತಿಕತೆ ನಿಮ್ಮನ್ನು ಇನ್ನೂ ಪ್ರಭಾವಶಾಲಿಯಾಗಿ ತೋರಿಸುತ್ತದೆ. ಪ್ರೇಮಿಗಳೊಂದಿಗೆ ಕ್ಯಾಂಡಿ ಫ್ಲಾಸ್ ಮತ್ತು ಮಿಠಾಯಿಗಳನ್ನು ಹಂಚಿಕೊಳ್ಳುವ ಅವಕಾಶವಿದೆ. ಸಣ್ಣ ಸಿಹಿ ಕ್ಷಣಗಳು ಸಂಬಂಧವನ್ನು ಮಧುರಗೊಳಿಸುತ್ತವೆ. ಈ ಸಮಯದಲ್ಲಿ ಸೌಮ್ಯ ಸಂವಾದ ಮತ್ತು ಕೃತಜ್ಞತೆ ಮುಖ್ಯ. ಕೆಲಸದ ಸ್ಥಳದಲ್ಲಿ ಯಾರೋ ನಿಮ್ಮ ಯೋಜನೆಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸಬಹುದು. ನಿಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಿಗಾ ಇಡಿ ಮತ್ತು ಪ್ರಮುಖ ಮಾಹಿತಿಯನ್ನು ರಕ್ಷಿಸಿ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಾದವನ್ನು ಕಾಪಾಡಿ. ಕ್ರೀಡೆ ಜೀವನದ ಒಂದು ಮುಖ್ಯ ಭಾಗವಾಗಬಹುದು, ಆದರೆ ಅದು ನಿಮ್ಮ ಶಿಕ್ಷಣದ ಮೇಲೆ ಪರಿಣಾಮ ಬೀರುವಂತೆ ಹೆಚ್ಚು ತೊಡಗಿಸಿಕೊಳ್ಳಬೇಡಿ. ಸಮತೋಲನವನ್ನು ಕಾಪಾಡಿ. ಶಾರೀರಿಕ ಚಟುವಟಿಕೆಗಳು ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ, ಆದರೆ ಪ್ರಾಥಮಿಕತೆಗಳನ್ನು ಮರೆಯಬೇಡಿ. ಇಂದು ಹುಚ್ಚು ದಿನ. ನಿಮ್ಮ ಉತ್ಸಾಹ ಉನ್ನತ ಮಟ್ಟಕ್ಕೆ ತಲುಪುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಪ್ರಣಯದ ಪರಮಾವಧಿಯನ್ನು ನೀವು ಅನುಭವಿಸುತ್ತೀರಿ. ಈ ಕ್ಷಣವನ್ನು ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಪರಸ್ಪರ ಕಾಳಜಿಯನ್ನು ತೋರಿಸಿ. ಪರಿಹಾರ: ಆರ್ಥಿಕ ಸ್ಥಿತಿ ಸುಧಾರಿಸಲು ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ. ಇದು ನಿಮ್ಮ ಮನೋಭಾವ ಮತ್ತು ಆರ್ಥಿಕಕ್ಕೆ ಸಹಾಯಕವಾಗಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ನೀಲಿ. ಇಂದಿನ ದಿನ ನಿಮಗೆ ಉತ್ಸಾಹ, ಪ್ರೀತಿ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ, ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ದಯಾಳು ಸ್ವಭಾವವು ಇಂದು ಅನೇಕ ಸಂತೋಷದ ಕ್ಷಣಗಳನ್ನು ತರುತ್ತದೆ. ಸಣ್ಣ ಸಹಾಯಗಳು ಮತ್ತು ಸೌಮ್ಯ ಮಾತುಗಳು ನಿಮ್ಮ ಸುತ್ತಲೂ ಸಂತೋಷವನ್ನು ಹರಡಿಸುತ್ತವೆ. ಇತರರೊಂದಿಗೆ ದಯೆಯಿಂದ ವರ್ತಿಸುವುದರಿಂದ ನೀವು ಮನಸ್ಸಿನ ತೃಪ್ತಿಯನ್ನು ಅನುಭವಿಸುತ್ತೀರಿ. ನಿಮ್ಮ ಹೆಚ್ಚುವರಿ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಯೋಚಿಸಿ. ಇದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ನೀಡುತ್ತದೆ. ತುರಿತ ಖರ್ಚುಗಳ ಬದಲು ಸಣ್ಣ ಬಜೆಟ್ ಮತ್ತು ಉಳಿತಾಯ ಯೋಜನೆಗಳನ್ನು ರೂಪಿಸಿ. ಇದು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಅಗತ್ಯವಿದ್ದರೆ ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರ ಸಹಾಯವು ವೃತ್ತಿಪರ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಸಹಾಯವನ್ನು ಸ್ವೀಕರಿಸುವಲ್ಲಿ ಸಂಯಮವಿರಲಿ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿ. ನೀವು ಪ್ರಣಯ ಆಲೋಚನೆಗಳಲ್ಲಿ ಮುಳುಗಿರಬಹುದು ಮತ್ತು ಹಿಂದಿನ ಕನಸುಗಳು ಮನಸ್ಸನ್ನು ತುಂಬಿಸಬಹುದು, ಆದರೆ ಪ್ರಸ್ತುತ ಕ್ಷಣದಲ್ಲಿರುವ ಸಂಬಂಧಗಳಿಗೂ ಗಮನ ನೀಡಿ. ಸಂಗಾತಿಯು ನಿಮ್ಮ ಮೌಲ್ಯವನ್ನು ವ್ಯಕ್ತಪಡಿಸುವ ಸುಂದರ ಮಾತುಗಳನ್ನು ಹೇಳಬಹುದು. ಆ ಕ್ಷಣವನ್ನು ಮನಸ್ಸಿನಿಂದ ಸ್ವೀಕರಿಸಿ. ಸಂಜೆಗೆ ನೀವು ಹತ್ತಿರವಿರುವ ಯಾರೊಬ್ಬರ ಮನೆಯಲ್ಲಿ ನಿಮ್ಮ ಬಿಡುವಿನ ಸಮಯವನ್ನು ಕಳೆಯಬಹುದು, ಆದರೆ ಅವರು ಹೇಳಿದ ಯಾವುದೋ ವಿಷಯದ ಬಗ್ಗೆ ನೀವು ಕೆಟ್ಟದಾಗಿ ಭಾವಿಸಿ ನಿರೀಕ್ಷಿಸಿದಕ್ಕಿಂತ ಮುಂಚೆ ಹಿಂದಿರುಗಬಹುದು. ಸೌಮ್ಯ ಸಂವಾದದಿಂದ ಗೊಂದಲಗಳನ್ನು ನಿವಾರಣೆ ಮಾಡಿ. ನಿಮ್ಮ ಸಂಗಾತಿಯು ಇಂದು ಅವನ ಅಥವಾ ಅವಳ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲವು ಸುಂದರವಾದ ಮಾತುಗಳೊಂದಿಗೆ ನಿಮ್ಮ ಬಳಿಗೆ ಬರುತ್ತಾರೆ. ಅವು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತವೆ. ಪರಿಹಾರ: ಉತ್ತಮ ಆದಾಯ ಪಡೆಯಲು ಬೆಳ್ಳಿ ನಾಣ್ಯವನ್ನು ಗಂಗಾಜಲದಲ್ಲಿತ್ತಿ ಮನೆಯಲ್ಲಿ ಸಂರಕ್ಷಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ಪ್ರೀತಿ, ಭದ್ರತೆ ಮತ್ತು ಸ್ನೇಹಿತರ ಬೆಂಬಲದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಕರರೇ, ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕುಟುಂಬದ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ.
ಈ ಸಂದರ್ಭದಲ್ಲಿ ಅವರ ಆರೈಕೆ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ತ್ವರಿತವಾಗಿ ಸಿದ್ಧತೆ ಇರಲಿ. ಇದರಿಂದ ಹಣಕಾಸಿನ ಒತ್ತಡ ಉಂಟಾಗಬಹುದು. ಹೀಗಾಗಿ ಅನಗತ್ಯ ಖರ್ಚುಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಮತ್ತು ತುರ್ತು ನಿಧಿ ಬಗ್ಗೆ ಯೋಚಿಸಿ. ಇಲ್ಲಿಯವರೆಗೆ ಅನಗತ್ಯವಾಗಿ ಹಣ ಖರ್ಚು ಮಾಡುತ್ತಿದ್ದವರಿಗೆ ಈಗ ಹಣ ಸಂಪಾದಿಸುವುದು ಮತ್ತು ಉಳಿಸುವುದು ಎಷ್ಟು ಕಷ್ಟ ಎಂಬುದರ ಅರಿವು ಬರುತ್ತದೆ. ತಕ್ಷಣದ ಅಗತ್ಯಗಳಿಗೆ ತಯಾರಿ ಇರಿಸಿಕೊಳ್ಳಿ. ಸಣ್ಣ ಬಜೆಟ್ ರೂಪಿಸಿ ಮತ್ತು ಪ್ರಮುಖ ಖರ್ಚುಗಳನ್ನು ಪ್ರಾಥಮಿಕತೆ ಆಧಾರವಾಗಿ ವಿಂಗಡಿಸಿ. ನಿಮ್ಮ ಮಗುವಿನ ಪ್ರಶಸ್ತಿ ಸಮಾರಂಭಕ್ಕೆ ಆಹ್ವಾನವು ಸಂತೋಷದ ಮೂಲವಾಗುತ್ತದೆ. ಅವರ ಸಾಧನೆ ನಿಮ್ಮ ಕನಸನ್ನು ನಿಜ ಮಾಡಿಸುವಂತೆ ಕಾಣಬಹುದು. ಈ ಕ್ಷಣವನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ವೈಯಕ್ತಿಕ ಭಾವನೆಗಳು ಅಥವಾ ರಹಸ್ಯಗಳನ್ನು ಹಂಚಿಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ಭಾವನೆಗಳನ್ನು ಬಹಿರಂಗಪಡಿಸುವ ಮೊದಲು ಪರಿಸ್ಥಿತಿಯನ್ನು ಪರಿಶೀಲಿಸಿ. ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ಗೌರವವನ್ನು ಕಾಪಾಡಿ. ಭವಿಷ್ಯದ ಪ್ರವೃತ್ತಿಗಳ ಬಗ್ಗೆ ಒಳನೋಟ ನೀಡುವ ದೃಢ ನಿರ್ಧಾರಿಗಳ ಸಹವಾಸ ಮಾಡಿ. ಅವರ ಅನುಭವದಿಂದ ನೀವು ಹೊಸ ದಿಕ್ಕುಗಳನ್ನು ಕಂಡುಕೊಳ್ಳಬಹುದು. ಜಾಲತಾಣ ಮತ್ತು ಸಂಪರ್ಕಗಳನ್ನು ಜಾಗರೂಕತೆಯಿಂದ ವಿಸ್ತರಿಸಿ. ಆನಂದ ಪ್ರವಾಸವು ತೃಪ್ತಿಕರವಾಗಿರುತ್ತದೆ, ಆದರೆ ಪ್ರಯಾಣದ ಯೋಜನೆಗಳನ್ನು ಸ್ಪಷ್ಟವಾಗಿ ರೂಪಿಸಿ. ಜನರ ಹಸ್ತಕ್ಷೇಪವು ಇಂದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಕ್ಕೆ ಹಾನಿ ಮಾಡಬಹುದು. ಮಧ್ಯಸ್ಥರ ಸಲಹೆಗಳನ್ನು ಸ್ವೀಕರಿಸುವ ಮೊದಲು ಸಂಗಾತಿಯ ಭಾವನೆಗಳನ್ನು ಗಮನಿಸಿ. ಪರಿಹಾರ: ಹನುಮಂತನಿಗೆ ಮಲ್ಲಿಗೆ ಎಣ್ಣೆ, ಕುಂಕುಮ ಮತ್ತು ಬೆಳ್ಳಿಯ ಹಾಳಿಯ ಚೋಲ ಅರ್ಪಿಸಿ ಮತ್ತು ಉತ್ತಮ ಆರೋಗ್ಯವನ್ನು ಅನುಭವಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನವು ಕುಟುಂಬದ ಆರೈಕೆ, ಹಣಕಾಸಿನ ಜಾಗರೂಕತೆ ಮತ್ತು ಸಂಬಂಧಗಳ ಶಾಂತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ. ಕುಂಭರೆ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇತರರ ಅಗತ್ಯಗಳು ನಿಮ್ಮನ್ನು ನೋಡಿಕೊಳ್ಳುವ ನಿಮ್ಮ ಬಯಕೆಗೆ ಅಡ್ಡಿಯಾಗಬಹುದು. ನಿಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ. ವಿಶ್ರಾಂತಿ ಪಡೆಯಲು ನೀವು ಇಷ್ಟಪಡುವ ಕೆಲಸಗಳನ್ನು ಮಾಡಿರಿ. ಸಣ್ಣ ವಿರಾಮಗಳು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಇಂದು ನಿಮಗೆ ಅನೇಕ ಹೊಸ ಹಣಕಾಸು ಯೋಜನೆಗಳು ಬರುತ್ತವೆ. ಯಾವುದೇ ಬದ್ಧತೆಯನ್ನು ಮಾಡುವ ಮೊದಲು ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಅಳೆಯಿರಿ. ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಬೇಕಾದರೆ ಕೇಳಿರಿ. ಇಂದು ನೀವು ಇತರರ ಅಗತ್ಯಗಳ ಮೇಲೆ ಗಮನ ಹರಿಸಬೇಕು. ಆದರೆ ಮಕ್ಕಳೊಂದಿಗೆ ಹೆಚ್ಚು ಉದಾರವಾಗಿರುವುದು ತೊಂದರೆಗೆ ಕಾರಣವಾಗಬಹುದು. ಪ್ರಾಥಮಿಕತೆಗಳನ್ನು ನಿರ್ಧರಿಸಿ ಮತ್ತು ಕುಟುಂಬದ ಅಗತ್ಯಗಳಿಗೆ ಸಮತೋಲನದೊಂದಿಗೆ ಪ್ರತಿಕ್ರಿಯಿಸಿರಿ. ಪ್ರಣಯ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಆಳುತ್ತದೆ. ಈ ಭಾವನೆಯನ್ನು ಸ್ವೀಕರಿಸಿ ಮತ್ತು ಸಂಗಾತಿಯೊಂದಿಗೆ ಸೌಮ್ಯ ಸಂವಾದ ಮಾಡಿ. ಭಾವನಾತ್ಮಕವಾಗಿರುವಾಗ ನಿರ್ಧಾರಗಳನ್ನು ತ್ವರಿತಗೊಳಿಸಬೇಡಿ. ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇತರರ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ತರ್ಕ ಮತ್ತು ದೀರ್ಘಕಾಲದ ಲಾಭವನ್ನು ಗಮನಿಸಿ. ತ್ವರಿತ ಒಪ್ಪಂದಗಳ ಬದಲು ಸ್ಪಷ್ಟ ಯೋಜನೆಗಳನ್ನು ಆಯ್ಕೆ ಮಾಡಿ. ನಿಮ್ಮ ಅಧ್ಯಯನ ಅಥವಾ ಕೆಲಸದ ಕಾರಣ ನೀವು ಮನೆಯಿಂದ ದೂರ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಮುಕ್ತ ಸಮಯವನ್ನು ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿ ಬಳಸಿಕೊಳ್ಳಿ. ಸಣ್ಣ ಸಂದೇಶಗಳು ಮತ್ತು ಕರೆಗಳು ಸಂಬಂಧವನ್ನು ಬಲಪಡಿಸುತ್ತವೆ. ಸಂಭಾಷಣೆಯ ಸಮಯದಲ್ಲಿ ನೀವು ಭಾವನಾತ್ಮಕವಾಗಬಹುದು. ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೊರಗೆ ಹೋಗಿ ಒಟ್ಟಿಗೆ ಅದ್ಭುತ ಸಮಯವನ್ನು ಕಳೆಯಿರಿ. ಪರಿಹಾರ: ಬಡವರು ಮತ್ತು ನಿರ್ಗತಿಕರಿಗೆ ಕಬ್ಬಿಣದ ಪಾತ್ರಗಳಲ್ಲಿ ದಾನ ಮಾಡಿ ಮತ್ತು ಕುಟುಂಬದ ಸಂತೋಷವನ್ನು ಆಚರಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಪ್ರೀತಿ, ಸಮತೋಲನ ಮತ್ತು ಹಣಕಾಸು ಜಾಗೃತೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೆ. ಗುರುವಾರ ಜನವರಿ 22, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪೂರ್ವಾಪೇಕ್ಷಿತವಾಗಿದೆ. ಮನಸ್ಸು ಜೀವನದ ಹೆಬ್ಬಾಗಿಲು. ಒಳ್ಳೆಯದು ಅಥವಾ ಕೆಟ್ಟದ್ದು ಎಲ್ಲವೂ ಮನಸ್ಸಿನ ಮೂಲಕ ಬರುತ್ತದೆ. ಬೆಳಗಿನ ಸಣ್ಣ ಧ್ಯಾನ ಅಥವಾ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ಅಗತ್ಯವಾದ ಬೆಳಕನ್ನು ನೀಡುತ್ತವೆ. ನೀವು ಸ್ನೇಹಿತರೊಂದಿಗೆ ಸುತ್ತಾಡಲು ಯೋಜಿಸುತ್ತಿದ್ದರೆ ಹಣವನ್ನು ಚಿಂತನಾಶೀಲವಾಗಿ ಖರ್ಚು ಮಾಡಿ. ಹಣದ ನಷ್ಟದ ಸಾಧ್ಯತೆ ಇದೆ. ತುರಿತ ಖರ್ಚುಗಳನ್ನು ತಡೆಯಿರಿ ಮತ್ತು ಸಣ್ಣ ಬಜೆಟ್ ನಿಯಮಗಳನ್ನು ಅನುಸರಿಸಿ. ಅಗತ್ಯವಿದ್ದರೆ ತಾತ್ಕಾಲಿಕ ಉಳಿತಾಯವನ್ನು ಪ್ರಾರಂಭಿಸಿ. ನಿಮಗೆ ಬೇಕಾದ ಎಲ್ಲ ಗಮನವನ್ನು ಪಡೆಯುವ ಉತ್ತಮ ದಿನ. ಆದರೆ ಅನೇಕ ಆಯ್ಕೆಗಳು ನಿಮಗೆ ಗೊಂದಲ ಉಂಟು ಮಾಡಬಹುದು.
ಪ್ರಾಥಮಿಕತೆಗಳನ್ನು ಗುರುತಿಸಿ ಮತ್ತು ತ್ವರಿತ ನಿರ್ಧಾರಗಳ ಬದಲು ತಾತ್ಕಾಲಿಕ ಪಟ್ಟಿಯನ್ನು ರಚಿಸಿ. ಹೀಗೆ ನೀವು ಯಾವ ದಿಕ್ಕಿನಲ್ಲಿ ಮುಂದುವರಿಯಬೇಕೆಂದು ಸ್ಪಷ್ಟತೆ ಪಡೆಯುತ್ತೀರಿ. ಪ್ರಣಯವು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಇದು ನಿಮ್ಮ ವೈವಾಹಿಕ ಜೀವನದ ಉತ್ತಮ ದಿನವಾಗಿರಬಹುದು. ಸಂಗಾತಿಯೊಂದಿಗೆ ಸೌಮ್ಯ ಸಂವಾದ ಮತ್ತು ಸಣ್ಣ ಆನಂದ ಕ್ಷಣಗಳನ್ನು ಹಂಚಿಕೊಳ್ಳಿ. ಈ ಸಂಬಂಧದ ನಿಜವಾದ ಆನಂದವನ್ನು ನೀವು ಅನುಭವಿಸುತ್ತೀರಿ. ಕೆಲಸದಲ್ಲಿ ಸಂಭವಿಸುವ ಬದಲಾವಣೆಗಳು ನಿಮಗೆ ಪ್ರಯೋಜನ ನೀಡುತ್ತವೆ. ನವ ಜವಾಬ್ದಾರಿಗಳು ಅಥವಾ ಅವಕಾಶಗಳು ನಿಮ್ಮ ವೃತ್ತಿಜೀವನವನ್ನು ಮುಂದೆ ತಳ್ಳಬಹುದು. ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಲು ಮನಸ್ಸು ತೆರೆಯಿರಿ. ಆನಂದ ಪ್ರವಾಸ ತೃಪ್ತಿಕರವಾಗಿರುತ್ತದೆ. ಈ ಪ್ರಯಾಣ ಮನಸ್ಸಿಗೆ ತಾಜನಿಗೆಯನ್ನು ನೀಡಿ ಸಂಬಂಧಗಳನ್ನು ಗಾಢ ಮಾಡುತ್ತದೆ. ಪ್ರಯಾಣದ ಯೋಜನೆಗಳನ್ನು ಸರಿಯಾಗಿ ರೂಪಿಸಿ ಮತ್ತು ಪ್ರಸ್ತುತ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಿ. ಪರಿಹಾರ: ಹೆಚ್ಚಿನ ಆರ್ಥಿಕ ಲಾಭಕ್ಕಾಗಿ ರಾತ್ರಿಯಲ್ಲಿ ಹಾಲು ಬಳಸಿ ಗ್ಯಾಸ್ ಬರ್ನರ್ ಅನ್ನು ಆಫ್ ಮಾಡಿ. ಇದು ಮನೋಭಾವ ಮತ್ತು ಆರ್ಥಿಕ ಸ್ಥಿತಿಗೆ ಸಹಾಯಕವಾಗಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ನಿಮ್ಮ ದಿನವು ಮನೋಶಾಂತಿ, ಪ್ರೀತಿ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ಶುಭವಾಗಲಿ.